ಆತ್ಮೀಯತೆ ತಿರುಗಿ ಆಸೆ ನಿರಾಸೆಯಲ್ಲಿ ಅಂತ್ಯವಾಗಿದ್ದ 2021ರಲ್ಲಿ ನಟಿಗೆ ಪರಿಚಯವಾಗಿದ್ದ ಅರವಿಂದ ವೆಂಕಟೇಶ್ ರೆಡ್ಡಿ. ಅರವಿಂದ ವೆಂಕಟೇಶ ರೆಡ್ಡಿಗೂ ಆ ನಟಿಗೂ ಆತ್ಮೀಯತೆ ಬೆಳೆದಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಅರವಿಂದ ವೆಂಕಟೇಶ ರೆಡ್ಡಿ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ನಾಯಕ, ಚಲನಚಿತ್ರದ ನಿರ್ಮಾಪಕ, ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿರುವಂತಹ ವೆಂಕಟೇಶ್ ರೆಡ್ಡಿ ನಟ ನಟಿಯರಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದಂತಹ ಉದ್ಯಮಿ. ದುಬೈ, ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ಟೂರ್ನಮೆಂಟ್ ಅನ್ನ ನಡೆಸಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ಪ್ರಮುಖ ಸ್ಪಾನ್ಸರ್ ಆಗಿರುವಂತಹ AVR ಗ್ರೂಪ್. ಅಸಲಿಗೆ ಆ ನಟಿಗೂ ಈ ಉದ್ಯಮಿಗೂ ಯಾವ ರೀತಿಯಾಗಿ ಲಿಂಕ್ ಬೆಳೀತು, ಆ ಲಿಂಕು ಯಾವ ರೀತಿಯಾಗಿ ಆತ್ಮೀಯತೆಗೆ ತಿರುಗಿಕೊಳ್ತು. 2021ರಲ್ಲಿ ಪರಿಚಯ ಆಗಿತ್ತಂತೆ ಅರವಿಂದ ವೆಂಕಟೇಶ್ ರೆಡ್ಡಿ ಮತ್ತೆ ಆ ನಟಿಗೆ ಪರಿಚಯ ಆಗಿ ಆ ಪರಿಚಯವನ್ನೇ ದುರುಪಯೋಗ ಪಡಿಸಿಕೊಂಡಿದ್ದಾರೆ. AVR ಗ್ರೂಪ್ನ ಉದ್ಯಮಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ನಿರ್ಮಾಪಕರು ಕೂಡ ಹೌದು. ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಕೂಡ ಆಗಾಗ ಆಯೋಜನೆ ಮಾಡ್ತಾ ಇದ್ರು. ಈ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡ್ತಾ ಇದ್ದಂತಹ ಉದ್ದೇಶ ಏನು? ಹೆಣ್ಮಕ್ಕಳಿಗೆ ಕಿರುಕುಳವನ್ನ ಕೊಡುವಂತಹ ಉದ್ದೇಶದಿಂದಲೇ ಈ ಟೂರ್ನಿಮೆಂಟ್ ಅನ್ನ ಮಾಡ್ತಾ ಇದ್ರಾ? ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳಾಗಿದ್ಯಾ? ಸಾಕಷ್ಟು ನಟಿಯರಿಗೆ ಈ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಗೊತ್ತಿರುವ ಹಾಗೆ ಒಬ್ಬ ನಟಿಗೆ ಇದೀಗ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಖ್ಯಾತ ನಟಿಗೆ ಇದೀಗ ಉದ್ಯಮಿಯೊಬ್ಬರು ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ FIR ದಾಖಲಾಗಿದೆ. ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಹೌದು. ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಬಹಳ ನಂಟನ್ನ ಇಟ್ಕೊಂಡಿದ್ದಾರೆ ಅರವಿಂದ ವೆಂಕಟೇಶ ರೆಡ್ಡಿ. ನಟ ನಟಿಯರಿಗಾಗಿಯೇ ಅಂತಾನೆ ಹೇಳಿ ಇವರು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಕೂಡ ಆಯೋಜನೆ ಮಾಡ್ತಾ ಇದ್ದಂತಹ ಉದ್ಯಮಿ. ಅಸಲಿಗೆ ಇವರಿಬ್ಬರಿಗೂ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಬೆಳೀತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಮೇ ಬಿ ಟೂರ್ನಮೆಂಟ್ ಇಂದನೇ ಈ ಕಾಂಟ್ಯಾಕ್ಟ್ ಬೆಳೀತಾ ಅಥವಾ ಯಾವುದಾದ್ರೂ ಸಿನಿಮಾವನ್ನ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಪರಿಚಯವಾಯ್ತಾ ಗೊತ್ತಿಲ್ಲ. ಬಟ್ ಆದ್ರೆ 2021ರಲ್ಲಿ ನಟಿಗೆ ಪರಿಚಯ ಆಗಿದ್ದಾರೆ ಈ ಅರವಿಂದ ವೆಂಕಟೇಶ ರೆಡ್ಡಿ. ಲೈಂಗಿಕ ಕಿರುಕುಳ ಸಂಬಂಧ ಇದೀಗ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. 5 ದಿನದ ಹಿಂದೆ ಈ ಒಂದು ಕೇಸನ್ನ ಗೋವಿಂದರಾಜನಗರಕ್ಕೆ ವರ್ಗಾವಣೆ ಕೂಡ ಮಾಡಲಾಗಿದೆ. ಇದೀಗ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ACP ಚಂದನ್ ಮತ್ತು ಸುಬ್ರಹ್ಮಣಿ ತಂಡ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಲುಕೌಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು.